ಗಿರ್ಜಿ ಏನ್ರಿ ಬಂದೆ. ಹಾ ಏನ ಅಲ್ಲ ಇಷ್ಟು ಕಡೆ ಬಂದ್ರಲ್ಲ, ಕೆಲ್ಸಕ್ಕೆ ಹೋದಾರ? ಇನ್ನ ಹೋಗೇ ಇಲ್ಲ. ಅಲ್ಲೇ ಹೊಂಟಿದ್ದೆ ಬಸ್ ಸ್ಟ್ಯಾಂಡ್ನಾಗ. ಇವರು ರಮಣ್ಣ ಸಿಕ್ಕಿದ್ನು. ಆ ರಮಣ್ಣಂದ ಮನಿ ಒತ್ತಿ ಹಾಕೊಳಕ್ ಹೇಳಿದ್ವಲ್ಲ ನಾವು. ಅದಕ್ಕೆ ಇವರು ಪಡ್ತಣ್ಣಾರ ನಾನು ಹಾಕೋತೀನಿ ಅಂದಾರಂತ ಪಡ್ತಪ್ಪ. ಅದಕ್ಕೆ ಹಂಗಾಗಿ ಆ ಪಡ್ತಪ್ಪ ಇವತ್ತು ನೋಡಕ್ ಬರ್ತಾನಂತ ಮನಿನ. ಹೆಂಗೈತಿ ಏನು ಎತ್ತ ಅಂತ ನೋಡಿ ಒತ್ತಿ ಅವನ್ನ ಹಾಕೊಳವಂತ. ಹೌದಾ? ಹಾ, ಮತ್ತೆ ಅವ್ರು ಬಂದಾಗ ನೀನು ಒಬ್ಬಕ್ಕೆ ಇರ್ತಿ ಬ್ಯಾಡ ತಡಿ ಅಂತೇಳಿ ನಾನು ಹೋಲಿಲ್ಲ. ಹೌದಾ, ಚಲೋ ಆತ್ ತಗೋರಿ. ಆದರೂ ಈ ಮನೆ ಒತ್ತಿ ಹಾಕೊಂಡಿದ್ದು ನಮ್ಗೆ ಇರೋ ಅಂತಂದ್ರೆ ಭಾಳ ಚಲೋ ಆಕತ್ರಿ. ಅಕಸ್ಮಾತ್ ಏನಾರ ಬ್ಯಾಡ್ರಿ ಖಾಲಿ ಮಾಡ್ರಿ ಅಂತ ಏನಾರ ಅಂದ್ರೆ ಏನು ಮಾಡೋದು? ಅದು ಹೆಂಗೆ ಖಾಲಿ ಮಾಡಂತಾರಲೆ? ಮನೆ ಒತ್ತಿ ಇಟ್ಟಿರ್ತೀವಿ. ನಮ್ಮ ಅವಧಿ ನಾವು ರೊಕ್ಕ ಕೊಡೋದು ಮುಗಿ ಮಟನು ಏನೂ ಮಾಡೋಕ್ಕಾಗಂಗಿಲ್ಲ ಅವ್ರು. ಹೌದಿಲ್ಲ, ನಾವು ಇರೋದು ರೊಕ್ಕ ಕೊಡೋದು ಮುಗಿದ ಮೇಲೆ ಆಮೇಲೆ ನಾವು ಕೊಡಲಿಲ್ಲ ಅಂದಾಗ ಅದು ಮುಂದಿನ ಮಾತು. ಹೌದಿಲ್ಲ? ಸರಿ, ಅದಾತು. ಈಗ ಎಷ್ಟು, 2 ಲಕ್ಷ ಕೇಳುದಾ? ಹಾಂ, ಮತ್ತು ನಮ್ಗೆ 2 ಲಕ್ಷನಲ್ಲ ಬೇಕಾಗಿರೋದು. 2 ಲಕ್ಷ ಕೇಳ್ಬೇಕು ಒಟ್ಟು. ನೋಡ್ರಿ ಅವ್ರೇನು 2 ಲಕ್ಷನ ಕೊಡ್ತಾರೋ ಎಷ್ಟು ಕೊಡ್ತಾರ ಅಂತೇಳಿ. ಕಡಿಮೆಗೆ ಹಾಕುದ್ರಾದ್ರೆ ಬೇಡ, ಕಡಿಮೆಗಾದ್ರೆ ಬೇಡ ಅಂತ ಹೇಳ್ಬಿಡ್ರಿ. ನಮಗೆ ಹೆಚ್ಚಿಗೆ ಏನೈತಿ, ನಮಗೀಗ ಬೇಕಾಗಿರೋದು ಎಷ್ಟು ರೊಕ್ಕ ಅಷ್ಟು ರೊಕ್ಕಕ್ಕೆ ಬೇಕು ನಮ್ಗೆ. ಹ್ಞೂ ಅದನ್ನೇ ಹೇಳ್ತೇನೆ. ನಾವು ಒಂದೀಟು ಮತ್ತೆ ಮನೆ ನೋಡಕ್ಕೆ ಬರ್ತಾರಂದ್ರೆ ಒಟ್ಟು ಅಡಿಗೆ ಮನೆ ಅದು ಒರೆಸ್ಕೊಂಡು ಸ್ವಚ್ಛ ಮಾಡ್ತೇನೆ ತಡಿ. ಇರ್ಲಿ ತಗೋ, ನಡೀತೈತಿ. ಸುಮ್ಮನಿರಿ, ಅದ್ರ ಜೊತೆಗೆ ಯಾರು ಬರ್ತಾರೆ ಏನಾಗ್ತಾಗ ಒಂದಿಟ್ಟು ಒರೆಸ್ಕೋತೀನಿ. ಮಲೇಶಿ, ಓ ಪಡ್ತಾನಾರ, ಬರ್ರಿ ಒಳಗೆ ಬರ್ರಿ ಪಕ್ಕಂದ್ರ ಬರ್ರಿ. ಆರಾಮದಿರಿ ಪಡ್ತಾನಾರ? ಮನ್ಯಾಗ ಎಲ್ಲಾರು ಆರಾಮದಾರನ್ರಿ? ಆರಾಮದೇನಿ ನೋಡ್ರಿಪ್ಪ, ನೀವು ಆರಾಮದಿರಲ್ಲ? ಅಕ್ಕಾರ ಏನು ಮಾಡತ್ತಾರ್ರಿ? ಗಿರ್ಜಿ ಅದಾರಿ, ಅಕ್ರಿ ಒಳಗದ ನೋಡ್ರಿ. ರಾಮಣ್ಣ ಸಿಕ್ ಹೇಳಿದ ಈಗ ಪಡ್ತಾನಾರ ಬರ್ತಾರ ನೋಡು ಅಂತೇಳಿ. ಅದಕ್ಕೆ ಇದು ಕೊಂಡಿದ್ದೆ ರೀ, ನನ್ನ ಕೆಲ್ಸದ ಮ್ಯಾಗ ಹೊಂಟವ ವಾಪಸ್ ಬಂದು ನೋಡ್ರಿ ಈಗ. ಹೌದನ್ರಿ, ಚಲೋ ಆತ್ ಬಿಡ್ರಿ. ಹಿಂಗಾಗಿತ್ತು ಗಿರ್ಜಕ್ಕಾರಿಗೆ ಏನು ಸುದ್ದಿ ಗೊತ್ತಾತ. ಏನು ಮಾಡ್ತೀರಿ ಹೇಳ್ರಿ, ಮನುಷ್ಯ ಕಷ್ಟ ಮರಕ್ಕೆ ಬರ್ತತೇನ್ರಿ, ಮನುಷ್ಯಾಗ ಬರ್ಲಾರ್ದು ಹೇಳ್ರಿ. ಅದು ಅಲ್ದ ಮುದ್ದಾಮ ಎಲ್ಲೇ ಈ ತೆಗ್ಗಿದ್ದಲ್ಲಿ ನೀರು ಹರಿತೈತಲ್ಲ, ಹಂಗೆ ಕಷ್ಟ ಇದ್ದಲ್ಲೇ ಮತ್ತೊಟ್ಟು ಕಷ್ಟ ಬರೋದು. ಆರಾಮದಿರಿ ಪಡ್ತಾನಾರ? ಅಕ್ಕಾರ ಆರಾಮದಾರನ್ರಿ? ವೈಭವ್ ಅಕ್ಕಾರ ಆರಾಮದಾರ ನೋಡ್ರಿ. ನೀವು ಆರಾಮದಿರಲ್ರಿ? ಹುಡುಗ ಚಲೋ ಓದ್ತಾನನ್ರಿ? ಹಾಂ, ಓದ್ತಾನ್ರಿ. ಇಂಗ್ಲೀಷ್ ಮೀಡಿಯಮ್ಗೆ ಹಾಕೇವಿ. ಈ ಸಲ ಹಾಸ್ಟೆಲಿಗೆ ಸೇರಿಸ್ಬೇಕಂತ ವಿಚಾರ ಮಾಡೇವಿ, ನೋಡೋದು ಎಲ್ಲಕ್ಕೈತ್ರಿ. ರೊಕ್ಕ ಒಂದು ಬೇಕಲ್ಲ ಹಾಸ್ಟೆಲ್ಗೆ ಅದು ಹಾಕಕ್ಕೆ ಮಾಡಕ್ಕೆ. ಈ ಸಲ ಇಂಗ್ಲೀಷ್ ಮೀಡಿಯಮ್ಮು ಬಿಡ್ಸೋಣ, ಕನ್ನಡ ಮೀಡಿಯಮ್ಗೆ ಹಾಕೋಣ ಅಂತ ವಿಚಾರ ಮಾಡೇವಿ. ರೊಕ್ಕದ ಭಾಳ ಪಜೀತಿ ನೋಡ್ರಿ ಅಣ್ಣಾರ. ಹಾಂ, ಅದೇ ನೀವು ಮನೆ ಒತ್ತಿ ಹಾಕ್ತೀರಿ ಅಂತ ಸುದ್ದಿ ಗೊತ್ತಾತ. ಅಲ್ಲ ಈಗ ಅಂದರೆ ಎಷ್ಟು ಬೇಕಾಗಿತ್ತು ರೀ ಈ ಮನೆಗೆ ನಿಮ್ಗೆ? ಈ ಮನೆಗೆ ನಮ್ಗೊಂದು 2 ಲಕ್ಷ ಬೇಕಾಗಿತ್ತು ರೀ. ಅದು ಒಮ್ಮಿಂದ ಮಕ್ಕ ನನಗೆ ಭಾಳ ಆರಾಮಿಲ್ದಂಗೆ ಆಗ್ಬಿಡ್ತ್ರಿ. ಆಪ್ರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಲೆ ಈಗ ದವಾಖಾನ್ಯಾಗ ನನಗೆ ಫಸ್ಟು ಈ ಪ್ರೈವೇಟ್ ದವಾಖಾನ್ಯಾಗ 5 ಲಕ್ಷ ಮಟ ಅಂದರು. ಆಮೇಲೆ ಈ ಸರ್ಕಾರ ದವಾಖಾನ್ಯಾಗ 2 ಲಕ್ಷಕ್ಕೆ ಮುಗಿತ್ರಿ. ಹಿಂಗೆ ಭಾರಿ ಪಜಿತಿ ಆಗ್ಬಿಡ್ತ್ರಿ. ಓ ಆದರೆ ಈ ಮನೆಗೆ 2 ಲಕ್ಷ ಅಂದ್ರೆ ಭಾಳ ಆತು. ಅಯ್ಯ, ಅದೇನು ಹಂಗಂತೀರಿ ಪಡ್ತಾನಾರ? 2 ಲಕ್ಷ ಭಾಳ ಅನ್ರಿ. ಎಷ್ಟು ಈ ಮನೆ ನಮ್ದೇನು ಅದೇನ ಅಲ್ಲ. ಮತ್ತು ಹಂಗೆ ಅದು ಇದು ಇಂಪ್ರೂವ್ ಆದಂಗೆ ನಮ್ಮ ಅಪ್ಪರದು ಇವೆಲ್ಲ ಸಾಗವಾನಿ ಕಟ್ಟಿಗೆ ಇವೆಲ್ಲ 2 ಲಕ್ಷ ಎಲ್ಲ ಭಾಳ ಅಂತೀರಲ್ಲ ನೀವು. ಆತು ಬಿಡ್ರಿ, ಹೋಲ್ 2 ಲಕ್ಷ ಕೊಡ್ತೀವಿ. ಈಗ ಹೆಂಗ್ರಿ ಮನೆ ಯಾವತ್ತು ಖಾಲಿ ಮಾಡ್ತೀರಿ? ಹಾಂ, ಅಲ್ಲ ಪಡ್ತಾನಾರ, ಮನೆ ಖಾಲಿ ಬಿಡೋದಕ್ಕಿಂತ ನಾವೇ ಇರ್ತಿದ್ವಲ್ಲ. ಈಗ ನೋಡ್ರಿಪ್ಪ, 2 ಲಕ್ಷ ರೂಪಾಯಿ ಕೊಟ್ಟರೆ ನಂಗೆ ತಿಂಗಳಿಗೆ ಇಷ್ಟು ಬಡ್ಡಿ ಅಂತ ಬರ್ತೈತೆ. ಹೌದಾ? ಈಗ ನಾನು ನಿಮ್ಗೆ 2 ಲಕ್ಷ ರೂಪಾಯಿ ಇದು ಒತ್ತಿ ಹಾಕೊಂಡ್ರೆ ನನಗೆ ಈಗ ಎಷ್ಟು ಪರ್ಸೆಂಟ್ನಂಗೆ ಬಡ್ಡಿ ಹಾಕಿ ಕೊಡೋರು? ನಾನು ಈ ಮನೆ ಪತ್ರ ಇಟ್ಕೊಂಡೆ. ಓ ಶಾಂತಕರ, ಬರ್ರಿ ಕುಂದ್ರ ಬರ್ರಿ. ಆರಾಮದಿರಿ ಪಡ್ತಾನಾರ? ಅದ ನಾನು ಹಂಗೆ ಗಿರ್ಜಿ ಕಡೆ ಬಂದೆ, ನೀವು ಕುಂತೀರಿ ಮಾತಾಡತ್ತೀರಿ. ಆಮೇಲೆ ಬರ್ಲ ಗಿರ್ಜಿ? ಅಯ್ಯೋ ಶಾಂತಕ್ಕ, ಕುಯ್ಯಿರ್, ಏನು ಗೊತ್ತಿಲ್ಲದಲ್ಲ. ಪಡ್ತಾನಾರ, ಇದೇನು ಗೊತ್ತನ್ರಿ, ಇವ್ರ ಹಳೆಯನ ನನಗೆ ದವಾಖಾನಿಗೆ ರೊಕ್ಕ ಕೊಟ್ಟಿದ್ರಿ, ಪುಣ್ಯಾತ್ಮ. ಆ ಮನುಷ್ಯಾಗ ಈಗ ರೊಕ್ಕ ಹೊಳಿ ಕೊಡ್ಬೇಕು. ಪಾಪ ಅವ್ರೇನು ಕೇಳಿಲ್ಲ ಬಿಡ್ರಿ, 1 ರೂಪಾಯಿ ಹೊಳಿ ಕೇಳಿಲ್ಲ. ಈಗ ನಾವು ಹೊಳಿ ಕೊಡಾಕತ್ತಿರೋ ವಿಚಾರನೂ ಅವ್ರಿಗೆ ಗೊತ್ತಿಲ್ಲ. ಓ ಹೌದು, ಇವ್ರ ಹಳ್ಯಾರ ಬಗ್ಗೆ ಕೇಳೇನು ಬಿಡ್ರಿಪ್ಪ. ಪಾಪ ಭಾರಿ ಚಲೋ ಮನುಷ್ಯ ಅಂತ. ಅವ್ರು ಪಾಟೀಲ್ ಅಣ್ಣಾರಂತರೂ ಭಾರಿ ಒಳ್ಳೆ ಮನುಷ್ಯ ಅಂತೇಳಿ ಇವರು ಸಿದ್ದಣ್ಣ ಎಷ್ಟು ಸಲ ಹೇಳೋದು ಕೇಳೇನು ನಾನಂತರು. ಹ್ಞೂ ರೀಪ್ಪ, ಕಷ್ಟ ಅಂದ್ರೆ ಕರೆಕ್ಟಾರ ನೋಡ್ರಿಪ್ಪ. ರೊಕ್ಕ ಇದ್ದಾರೆ ಎಲ್ಲರೂ ಇರ್ತಾರ್ರಿ. ಆದ್ರೆ ರೊಕ್ಕ ಆ ಟೈಮಿಗೆ ಅದೊಂದು ಸಹಾಯ ಅಂತ ಮಾಡಿದ್ರಲ್ಲ ಅವತ್ತು. ನನ್ನ ಮಗ ಏನು ಅನಾಥನ ಹಾಕಿತ್ತ ಏನಪ್ಪ ಯಾರಿಗೆ ಗೊತ್ತು. ಯಾಕಂದ್ರೆ 1 ವಾರದೊಳಗೆ ಆಪ್ರೇಷನ್ ಆಗ್ಬೇಕಂತ ಡಾಕ್ಟರ್ ಅಂದಿದ್ರು. 1 ವಾರದೊಳಗೆ ರೊಕ್ಕ ಎಲ್ಲಿದೆ ಒಂದಿಸ್ಲಿ ಹೇಳ್ರಿ. ನಾನು ಕೇಳಬಾರ್ದಾರ ಹತ್ರ ಎಲ್ಲ ಕೇಳಿ ಮುಗಿಸಾತು, ಎಲ್ಲಿ ಸಿಗ್ಲಂಗಾಗಿತ್ತು ಕಡೆಗೆ. ಪಾಪ ಒಂದೇ ಮಾತು ಶಾಂತಕ್ಕೆ ಹಿಂಗೆ ಅಂತ ಹೇಳಿಂದ ಪಾಪ ಅರವಿಂದ್ ಬಂದವನ ರೊಕ್ಕ ಕೊಟ್ಟು ಅದನ್ನೆಲ್ಲ ಮುಗಿಸ್ಕೊಟ್ನರಿಪ್ಪ. ಹಾಗಾಗಿ ಈಗ ಆ ಮನುಷ್ಯನ ಪಾಪ ರೊಕ್ಕ ಎಷ್ಟು ದಿನ ಅಂತ ಇಟ್ಕೊಳ್ಳೋದು ಹೇಳ್ರಿ. ಈಗ ನೀವು ಕೊಟ್ಟ ತಕ್ಷಣ ಸೀದಾ ಅವ್ರ ರೊಕ್ಕನ ಕೊಟ್ಟು ಮುಟ್ಸವ್ ನಾನು. ಸರಿ ಆಯ್ತು. ಈಗ ನೋಡ್ರಿಪ್ಪ, ನಾ ಹೇಳತ್ತಿದ್ದೆ ಅಕ್ಕಾರ ಬಂದ್ರೆ ಮನಿ ಪತ್ರನ ನೋಡ್ರಿಪ್ಪ, ಈಗ ಒತ್ತಿ ಇಟ್ಕೋತೀನಿ 5% ಬಡ್ಡಿ. ಏನು 2 ಲಕ್ಷಕ್ಕೆ 5%? ಭಾಳ ಆತ್ರಿ ಅಣ್ಣಾರ, ಭಾಳ ಆತ್ರಿ. ಅಲ್ಲ 5% ಅಂದ್ರೆ ಅವು ಬಡಬಗ್ರಿ ಅಣ್ಣಾರ ದುಡ್ಕೊಂಡು ತಿನ್ನಾರಿ. ಎಲ್ಲಿದ ತಿಂಗಳ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಬಡ್ಡಿ ರೊಕ್ಕ ಕಟ್ಟೋದಕ್ಕತಿ. ಎಲ್ಲಿದ ಕಟ್ಬೇಕು ಹೇಳ್ರಿ? ಅದು 2 ಲಕ್ಷಕ್ಕೆ 5% ಅಂದ್ರೆ ಎಷ್ಟಕತಿ ಗಿರ್ಜಿ? 2 ಲಕ್ಷಕ್ಕೆ 5% ಅಂದ್ರೆ ಅಣ್ಣಾರ 10,000 ಆಕತ್ತೇನ್ರಿ?
ಹ್ಞೂ ರೀ 2,10,000 ಆಕತ್ ಕರೆಕ್ಟ್. 1,05,000 ಅಂದ್ರೆ 2,10,000 ಆಕತ್ ನೋಡ್ರಿ. ಏನು ನಾ ಏನು ಭಾಳ ಕೊಡಾತಿಲ್ರಿಪ್ಪ. ನಾನು ಹೊರಗೆ ಅಲ್ಲೇ ಇಲ್ಲೇ ಬಿಡೋದು ನೋಡಿದ್ರೆ 10%, 8%, 7% ಬಿಡ್ತೇನೆ ನಾನು. ಇನ್ನು ನಿಮಗೆ ಊರಾನವ್ರು ಅಂತೇಳಿ ಅಗದಿ ಕಡಿಮೆ ಮಾಡಿ 5% ಕೊಡಾಕತ್ತೀನಿ. ಅಲ್ಲ ಅಣ್ಣಾರ, ಅಯ್ಯೋ ದೇವ್ರೆ, ಅಲ್ಲ 5% ಅಂತೀರಿ ನೀವು, ನಮ್ಗೆ ತಿಂಗಳ 10,000 ಕಣ್ಣು ಮುಚ್ಕೊಂಡು ಬಿಡೋದ್ರಾಗ ಅನ್ನೋದ್ರಾಗ ತಿಂಗಳಾಕತಿ ಎಲ್ಲಿದ ಕೊಡೋದು ಹೇಳ್ರಿ. ಇಲ್ಲಿ ಬಿಡ್ರಿ, ನಾ ಅದು ಆಗಲ್ರಿ ಅಣ್ಣಾರ. ಒಂದು 3%, 2% ಮಾಡ್ಕೊರಿ ಅಣ್ಣಾರ, ಅದ್ರ ಮ್ಯಾಗ ಆಗುದಿಲ್ಲ ರೀ. ಅಲ್ವಾ 2% ಅಂದ್ರೆ ಏಟ್ ಆಕತ್ತದ? 4,000 ಎದಕ್ಕೆ ಆದಿತ್ತು ಎದಕ್ಕೆ ಬಿಟ್ಟಿತ್ತು ಹೇಳಂಗಾರ ನೋಡೋಣ. ನಾವು ನೋಡುವ ರೊಕ್ಕ ಇಟ್ಕೊಂಡಿರೋದ ಬಡ್ಡಿ ದುಡ್ಸಾಕೌದಾ, ಮತ್ತು ನಮ್ಗೆ ಅದ್ರೊಳಗೆ ಲಾಭ ಉಳಿಲಿಲ್ಲ ಅಂದ್ರೆ ಮತ್ತೆ ನಾ ದಂಧೆ ಮಾಡಿ ಏನು ಉಪಯೋಗ ಹೇಳಂಗಾರ ನೋಡೋಣ. ಓಲಪ್ಪ ಅಣ್ಣ, ಈಗ ನಿಮಗೂ ಬೇಡ ನಮಗೂ ಬೇಡ, ಬಡವ್ರದೇವಿ ನೋಡು ಕರ್ಣೆ ತೋರ್ಸು. ನಮಗೆ 3% ಲಾಸ್ಟ್, ಅದ್ರ ಮೇಲೆ 1 ರೂಪಾಯಿನೂ ಆಗುದಿಲ್ಲ ಅಣ್ಣ. ಅಣ್ಣ 3 ರೂಪಾಯಿ ನೋಡಿ, ಏನಂತಿ ಅಣ್ಣಾರ? ನೋಡಿ ಊಟ ಪಾಪ ರೊಕ್ಕಿದ್ದಕ್ಕೆಲ್ಲಕ್ಕೇನ ನೋಡ್ರಿ ಒಂಚೂರು ನೀವು ಈ ಟೈಮ್ನಾಗ ಅತಿ ಏನು ಇನ್ನೊಂದು 2 ರೂಪಾಯಿದಾಗ ಏನು ಇದಾಯ್ತು ರೀ ಮಾ ಹೇಳ್ರಿ. ಸರಿ ಆತಪ್ಪ, 3 ರೂಪಾಯಿದಂಗೆ ಆಗಲಿ, ಏನಂತಿ? ತಿಂಗಳಿಗೆ 6,000, 2,00,000 ಕರೆಕ್ಟ್ ಟೈಮ್ ಸರಿ ಬಡ್ಡಿ ಬಂದ್ಬಿಡ್ಬೇಕು. ಆತ್ರಿ ಅಣ್ಣಾರ, ಹಂಗಾಗ್ಲಿ. ಮನಿ ಪತ್ರ ಎಲ್ಲ ಚೊಕ್ಕೈತಲ್ಲ? ಹಾಂ ಹಾಂ ಚೊಕ್ಕೈತಿ. ಸರಿ ಹಂಗಾರೆ ನೀವು ಈ ಮನಿನ ನಂಗೆ ಒತ್ತಿ ಹಾಕಕತ್ತೀರಿ ಅಂತೇಳಿ ನಾನು ಚಂದಾಗಿ ಅದ್ರೊಳಗೆ ಎಲ್ಲ ಈ ಮನಿ ಅಡ್ರೆಸ್ಸು, ನಿಮ್ಮ ಹೆಸರು, ನನ್ನ ಹೆಸರು, ಎಷ್ಟು ಲಕ್ಷಕ್ಕೆ ಹಾಕಾಕತ್ತೀರಿ, ನಾನು ಎಷ್ಟು ಬಡ್ಡಿ ನಿಮಗೆ ಕೊಡ್ತಾ ಇದ್ದೀನಿ, ಪ್ರತಿಯೊಂದನ್ನು ಎಲ್ಲದನ್ನು ನೀವು ಅದ್ರೊಳಗೆ ನಾನೊಂದು ಅಗ್ರಿಮೆಂಟ್ ಮಾಡಿಸ್ಕೊಂಬರ್ತೀನಿ. ಅದಕ್ಕೆ ಸಹಿ ಹಾಕ್ರಿ, ಮುಗಿತೈತಿ. ಈಗ ಮನಿ ಒತ್ತಿ ಹಾಕಿಸ್ಕೊಂಡವರು ಬಡ್ಡಿ ಕೇಳುದಿಲ್ಲ, ಯಾಕಂದ್ರೆ ಅವರೇ ಆ ಮನೆ ಒಳಗೆ ಇರ್ತಾರೆ, ಚಿಂತೆ ಬಿಡ್ತೈತಿ. ಈಗ ನಮ್ದು ಹೆಂಗಂದ್ರೆ ನಾವೇನು ಈ ಮನ್ಯಾಗ ಬಂದು ಇರೋದಿಲ್ಲ ಅಲ್ರಿ, ನಮಗೆ ಬಡ್ಡಿ ಬೇಕು, ನಿಮಗೆ ರೊಕ್ಕ ಬೇಕು ಅಷ್ಟೇ. ಹಾಗಾಗಿ ಈಗ ನೀವು ಇದೇ ಮನ್ಯಾಗ ಇರ್ತೀರ, ಹೊರಗೆ ಎಲ್ಲಾರ ಬಾಡಿಗೆ ಕೊಟ್ಟು ಇರಾಕ್ ಹೋದ್ರೆ ನೀವು ಅಲ್ಲ ಒಂದೇದು ಹಳ್ಳ್ಯಾಗ ನಿಮಗೆ ಬಾಡಿಗೆಗೆ ಸಿಗುದಿಲ್ಲ. ಇನ್ನೆಲ್ಲರ ಗುಡ್ಗಾಡು ನಮ್ದು ಇಲ್ಲೇ ಹೊಲವರಿಗೆ ಹೋಗಿ ನೀವು ಇನ್ನೊಂದು ಯಾವ್ದಾರ ಬಿಡಾರ ಹೂರ್ಬೇಕು, ಹೌದಾ? ಅಲ್ಲಿಕ್ಕಿಂತ ನೀವು ನಿಮ್ಮ ಮನ್ಯಾಗ ಇರ್ತೀರಿ, ನಮ್ಗಿಷ್ಟು ಬಡ್ಡಿ ಅಂತ ಕೊಟ್ಬಿಟ್ರೆ ಮುಗಿದೋತು. ಸರಿ ಆತಪ್ಪ, 3 ರೂಪಾಯಿದಂಗೆ ಆಗಲಿ, ಏನಂತಿ? ತಿಂಗಳಿಗೆ 6,000, 2,00,000 ಕರೆಕ್ಟ್ ಟೈಮ್ ಸರಿ ಬಡ್ಡಿ ಬಂದ್ಬಿಡ್ಬೇಕು. ಆತ್ರಿ ಅಣ್ಣಾರ, ಹಂಗಾಗ್ಲಿ. ಮನಿ ಪತ್ರ ಎಲ್ಲ ಚೊಕ್ಕೈತಲ್ಲ? ಹಾಂ ಹಾಂ ಚೊಕ್ಕೈತಿ. ಸರಿ ಹಂಗಾರೆ ನೀವು ಈ ಮನಿನ ನಂಗೆ ಒತ್ತಿ ಹಾಕಕತ್ತೀರಿ ಅಂತೇಳಿ ನಾನು ಚಂದಾಗಿ ಅದ್ರೊಳಗೆ ಎಲ್ಲ ಈ ಮನಿ ಅಡ್ರೆಸ್ಸು, ನಿಮ್ಮ ಹೆಸರು, ನನ್ನ ಹೆಸರು, ಎಷ್ಟು ಲಕ್ಷಕ್ಕೆ ಹಾಕಾಕತ್ತೀರಿ, ನಾನು ಎಷ್ಟು ಬಡ್ಡಿ ನಿಮಗೆ ಕೊಡ್ತಾ ಇದ್ದೀನಿ, ಪ್ರತಿಯೊಂದನ್ನು ಎಲ್ಲದನ್ನು ನೀವು ಅದ್ರೊಳಗೆ ನಾನೊಂದು ಅಗ್ರಿಮೆಂಟ್ ಮಾಡಿಸ್ಕೊಂಬರ್ತೀನಿ. ಅದಕ್ಕೆ ಸಹಿ ಹಾಕ್ರಿ, ಮುಗಿತೈತಿ. ಈಗ ಮನಿ ಒತ್ತಿ ಹಾಕಿಸ್ಕೊಂಡವರು ಬಡ್ಡಿ ಕೇಳುದಿಲ್ಲ, ಯಾಕಂದ್ರೆ ಅವರೇ ಆ ಮನೆ ಒಳಗೆ ಇರ್ತಾರೆ, ಚಿಂತೆ ಬಿಡ್ತೈತಿ. ಈಗ ನಮ್ದು ಹೆಂಗಂದ್ರೆ ನಾವೇನು ಈ ಮನ್ಯಾಗ ಬಂದು ಇರೋದಿಲ್ಲ ಅಲ್ರಿ, ನಮಗೆ ಬಡ್ಡಿ ಬೇಕು, ನಿಮಗೆ ರೊಕ್ಕ ಬೇಕು ಅಷ್ಟೇ. ಹಾಗಾಗಿ ಈಗ ನೀವು ಇದೇ ಮನ್ಯಾಗ ಇರ್ತೀರ, ಹೊರಗೆ ಎಲ್ಲಾರ ಬಾಡಿಗೆ ಕೊಟ್ಟು ಇರಾಕ್ ಹೋದ್ರೆ ನೀವು ಅಲ್ಲ ಒಂದೇದು ಹಳ್ಳ್ಯಾಗ ನಿಮಗೆ ಬಾಡಿಗೆಗೆ ಸಿಗುದಿಲ್ಲ. ಇನ್ನೆಲ್ಲರ ಗುಡ್ಗಾಡು ನಮ್ದು ಇಲ್ಲೇ ಹೊಲವರಿಗೆ ಹೋಗಿ ನೀವು ಇನ್ನೊಂದು ಯಾವ್ದಾರ ಬಿಡಾರ ಹೂರ್ಬೇಕು, ಹೌದಾ? ಅಲ್ಲಿಕ್ಕಿಂತ ನೀವು ನಿಮ್ಮ ಮನ್ಯಾಗ ಇರ್ತೀರಿ, ನಮ್ಗಿಷ್ಟು ಬಡ್ಡಿ ಅಂತ ಕೊಟ್ಬಿಟ್ರೆ ಮುಗಿದೋತು. ಆಯ್ತು ತೋರಿ ಅಣ್ಣಾರ, ಹಂಗಾಗ್ಲಿ. ರೊಕ್ಕದ್ದು ಇವತ್ತು ಕೊಡ್ತೀರಿ ಅಣ್ಣಾರ? ಏನು ಇವತ್ತು ಪ್ಯಾಟ್ ಕೊಂಟೇನವಾ, ಇವತ್ತು ಹೋಗಿ ಅಗ್ರಿಮೆಂಟ್ ಎಲ್ಲ ಬರ್ಸ್ಕೊಂಬರ್ತೀನಿ. ನಾನು ಸಹಿ ಮಾಡ್ತೀನಿ, ನೀನು ಸಹಿ ಮಾಡು, ಸಾಕ್ಷಿದಾರ ಅಂದ್ರೆ ಶಾಂತಕರ ಕಡೆನ ಸಹಿ ಮಾಡಿಸ್ಬಿಡೋಣ. ರೊಕ್ಕ ಅವ್ರ ಸಮ್ಮುಖದಾಗ ನಾ ಕೊಡ್ತೇನೆ ನಿಂಗೆ, ಏನವಾ? ಏನು? ಹಾಂ, ನಾ ಏನು ಬರ್ತೇನೆ ಮಲೇಶಿ. ಅಯ್ಯ ಅಣ್ಣ, ಚಾ ಕುಡ್ದವ್ರು ಒಟ್ಟಂದಿಟ್ಟು. ಇಲ್ಲಿಲ್ವಾ, ನಾನು ಶುಗರ್ ಬಂದು ನನಗೀಗ 1-2 ತಿಂಗಳಾತು, ಚಾಗಿ ಕುಡಿಯೋದಿಲ್ಲ, ಇಲ್ಲ ಬಿಟ್ಟೇನು ಭಾಳ ದಿನ ಆತ. ನಾ ಬರ್ತೇನೆ ತಗೋರ್ವಾ, ಏನು ನಾಳೆ ಬರ್ತೇನಲ್ಲ, ಆವಾಗ ಬೇಕಾರೆ ಏನಾರ ಮಾಡುವಂತೆ. ಬರ್ತೇನೆ ರೀ ಶಾಂತಕರ. ಅಂತೂ ಮನಿ ಒತ್ತಿ ಹಾಕಂಗೆ ಆತು. ಹಾಳಾದ ಕಾಯಿಲೆ ನನಗೇ ಬರ್ಬೇಕಾ? ಹೆಂಗೆ ಒಂದು ಗಂಜೆ ನೀರು ಕೂಳ ರೊಟ್ಟಿ ಮಾಡ್ಕೊಂಡು ತಿಂತಿದ್ವಿ ನಮ್ಮ ಪಾಡಿಗೆ ನಾವು. ಅದು ನೆಮ್ಮದಿ ಇಲ್ದಂಗೆ ಆಗ್ಬಿಡ್ತು ನೋಡಿ ನಮಗೆ. ಹೋಲ್ ಬಿಡ್ಲಿ, ಅದಕ್ಕೆ ಬೇಸರ ಮಾಡ್ಕೋತಿ. ಗಿರ್ಜಿ, ನಂಗೆ ಹೊತ್ತ ನಾ ಇನ್ನು ಕೆಲ್ಸಕೊಲೆ. ಹಾಂ ರೀ, ಹೋಗ್ಬರ್ರಿ. ಮತ್ತೆ ಶಾಂತಕ್ಕ, ಏನು ಇಷ್ಟೊತ್ತಿನಾಗ ಇಲ್ಲಿ ಬಂದ್ಬಿಟ್ಟು ಹಂಗೆ ಸುಮ್ಮನೆ ಬರೋಕ್ಕೆಲ್ಲ ನೀನು? ಹ್ಞೂನ, ಹಂಗೆ ಬರಲಿಲ್ಲ ಬೇಕಂತೇಳಿ ಬಂದಿದ್ದೆ. ಇದು ಏನದ ಬಾಯಾಗ ಬರೋಲ್ತಲ್ಲ ಇವತ್ತಾಗ, ಇದು ಜೋಳ ಸಣ್ಸೋದು ಸಾಣಿಗೆ ಬೇಕಾಗಿತ್ತು ಒಂದಿಟ್ಟು. ಹಾಂ ಹಾಂ, ಕೊಟ್ಟೆ ಶಾಂತಕ್ಕ. ನಮ್ಮ ಅರವಿಂದ್ ಬಂದಾನ, ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡೋದು ಮಧ್ಯಾಹ್ನ ಅಂತ. ಹಿಟ್ಟು ಖಾಲಿ ಆಗ್ಬಿಟ್ಟತಿ. ಈಗ ಮನ್ಯಾಗ ಜೋಳ ಗಿರಣಿ ಇಟ್ಕೊಂಡು ಹಿಟ್ಟು ಇಲ್ಲಿ ನೋಡಿ ಹಿಂಗಾಕತ್ತೆ, ಅದು ಕರೆ. ಅದಕ್ಕೆ ಅದ ಸಂಬಂಧ ಒಂಚೂರು ಸಾಣಿ ಕೊಟ್ಟಂದು ಸಾಣಿಸಿ ಬಡ ಬಡ ಹಿಟ್ಟು ಹಾಕಿಸಿ ರೆಡಿ ಮಾಡ್ತೀನಿ. ಪಾರ್ವತಿ, ಈ 2 ದಿನ ಅಂತರೂ ಇಲ್ಲೇ ನನ್ನ ಮಕ್ಕಳ ಕೂಟ ಆಟ ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ಅವೆರಡು ಹುಡುಗರನ್ನ ಏನು ಸ್ನಾನ ಮಾಡ್ಸತ್ತಾರ? ಇಲ್ಲ ಒರೆಸಿ ಪೌಡ್ರ್ ಹಾಕಿ, ಮಳೆ ಬರ್ತಾಯ್ತಲ್ಲ, ನಿನ್ನ ರಾತ್ರಿ ಸುಡು ನೀರು ಹಾಕಿದ್ರಲ್ಲ, ರಾತ್ರಿ ಎರೆದು ತಲೆ ಕಟ್ಟಿ ಮನಗಿಸ್ಬಿಡೋದು. ಬೆಳಗ್ಗೆ ಜಳಕ ಮಾಡ್ಸಂಗಿಲ್ಲ, ಬೆಳಗ್ಗೆದ್ದು ವಾಪಸ್ ಅದೇನು ಎರೆದು ಮನಗಿಸಿರ್ತೀವಲ್ಲ ಮೈಯೆಲ್ಲ ಚಂದಾಗಿ ಒರೆಸಿ ಪೌಡ್ರು ಕಾಡಿಗೆ ಹಚ್ಚಿ ಇದು ಮಾಡೋದು. ರಾತ್ರಿ ಹಸಿ ಮೈಯಾಗ ಪೌಡ್ರು ಕಾಡಿಗೆ ಎಲ್ಲ ಹಚ್ಚಂಗಿಲ್ಲ. ಹೌದನ? ಚಲೋ ಬಿಡ ಹುಡುಗರ್ದಲ್ಲ. ಏನು ನಾನು ನಿನ್ನ ರಾತ್ರಿ ನೋಡ್ದನಲ್ಲ, ನೀರು ಹಾಕಿ ಅಪ್ಪ ಇದು ಭಾರಿ ಕಾಸ್ಟ್ಲಿ ಮಸಾಜ್.
ಈ ಥರ ಮಸಾಜ್ ಯಾವ ಪಾರ್ಲರ್ನಾಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆ ಮಲಮಜ್ಜಿ ಎಷ್ಟು ಚಂದ ಮೂಗು ಮಕ ಕಣ್ಣು ಎಲ್ಲ ತಿಕ್ಕುದು, ನೆಟ್ಟಿಗೆ ಇದು ಮಾಡೋದು, ಕೈಕಾಲು ತೊಡಿ ಮ್ಯಾಗ ಹಾಕೊಂಡು ಹಿಂಗೆ ಕಾಲ ಮೇಲೆ ಉದ್ದಕ್ಕೆ ಚಾಚಿ ಹಿಂಗೆ ಹಾಕೊಂಡು ಬಗ್ಸೋದು, ಇದು ಮಾಡೋದು, ಅದೊಂಥರ ಹೆವಿ ಕಾಸ್ಟ್ಲಿ ಮಸಾಜ್ ಬಿಡೋದು. ಅದು ಯಾವ ಪಾರ್ಲರ್ನಾಗೂ ಅಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಂಗಿಲ್ಲ. ಇವತ್ತೇನು ಊರಿಗೂ ಕಿರಣ? ಹೋಗ್ಬೇಕಲ್ಲ ಮತ್ತೇನು ಮಾಡ್ಬೇಕು. ಈಗ ಬಂದ 2 ದಿನ ಆಯ್ತು. ನಾನು ಇವತ್ತೊಂದು ದಿನ ಇರ್ಬೇಕಂದೆ, ಮತ್ತು ಅಲ್ಲಿ ಕೆಲಸ ರಾಕ ಹೋದ್ರ ಅಂತೇಳಿ ವಾಪಸ್ ಸುಮ್ಮನಾದೆ. ಮುಗಿಸ್ಕೊಂಡು ಏನು ಮಾಡ್ತೇನೆ ಗೊತ್ತೇನ, ಮತ್ತು ಮುಂದಿನ ಶುಕ್ರವಾರ ರಾತ್ರಿ ಬರ್ತೇನೆ. ಶನಿವಾರ ಐತಾರ ಇದ್ದು ಸೋಮವಾರ ಬೆಳಗ್ಗೆ ಹೋಗ್ತೇನೆ. ಏನಂತಿ? ಅಷ್ಟು ಮಾಡ್ರಿ. ಅಶ್ವಿನಿದು ಅಂಗಡಿ ಚಲೋ ನಡ್ಯಾಕತ್ತನ? ಓ ಮಸ್ತ್ ನಡೀತಾ ಐತೆ. ಈಗ ಅಶ್ವಿನಿ ಮದುವೆಗ ಹುಡುಗನು ಅಲ್ಲಿ ಅಂಗಡಿ ಕಡೆ ಬರೋದು ಹೋಗೋದು ಮಾಡ್ತಿರ್ತಾರಂತಪ್ಪ. ಏನ ಯಾರಿಗೆ ಗೊತ್ತು. ಮೊನ್ನೆ ಅಪ್ಪಾಜಿನೂ ಕರ್ಕೊಂಡು ಹೋಗಿದ್ಲಿಕ್ಕೆ. ಒಟ್ಟು ಚಲೋ ನಡೀತಾ ಐತಿ. ಈಗ ಅನುವಕ್ಕಂದು ಚಲೋ ನಡಾಯ್ತು. ಇಬ್ರು ಸೇರಿ ಮಾಡ್ತಾ ಇದಾರೆ ವ್ಯಾಪಾರ. ಅತ್ತಿಯವ್ರು ಎಲ್ಲೋದ್ರು? ಓಹೋ, ದಂಪತಿಗಳಿಬ್ರು ಮಾತಾಡ್ತಾ ಇದೀರಿ. ನಾನು ನಡಕ್ ಬಂದಿದ್ದೇನಾರ ರಿಜಿಸ್ಟರ್ ಬೇಕತ್ತ? ಏನಿಲ್ಲ ಅಂದಂಗೆ ಹೆಂಗೈತಿ ಕಾಲೇಜ್? ಚಲೋ ಐತೆ? ಹುಡುಗನ್ ಫೋನ್ ಬಂದಿತ್ತಂತೆ. ಹ್ಞೂ ಮಾವ ಬಂದಿತ್ತು. ಅದು ಅರಿಮಮ್ಮ, ಅದು ಏನಂತಂದ್ರೆ ಅವ್ರ ತಾಯಿಗೆ ಅಷ್ಟು ಇಷ್ಟ ಆಗಿಲ್ಲಂತೆ, ಇವ್ರಿಗೆ ಇಷ್ಟ ಅಂತೆ. ಅದಕ್ಕೆ ಫೋನ್ಯಾಗ ಸ್ವಲ್ಪ ದಿನ ಮಾತಾಡ್ತೀನಿ. ನಾ ಒಂದು ಸ್ವಲ್ಪ ದಿನ ಹೋಗಲಿ, ನಾನು ಆಮೇಲೆ ನಮ್ಮ ಅವ್ವಾರಿಗೆ ಹೇಳ್ತೇನೆ ನೇರವಾಗಿ, ಹೇಳಿ ಒಪ್ಸಿ ಕರ್ಕೊಂಬರ್ತೀನಿ ಅಂತಂದ್ರು. ಯಾಕೆ ಇಷ್ಟ ಆಗಿಲ್ಲ ಅಂದರೆ ಅವರು ದೊಡ್ಡ ಸೊಸಿ ಭಾಳ ಏನ ಮಾಡ್ರನ್ ಅದಾರಂತ. ಅವರು ಅದೇ ಥರ ಇರಬೇಕು ಸಣ್ಣ ಸೊಸಿ ಬರೋಕಿನು ಅಂತ ಅನ್ನತ್ತಿದ್ರು. ಅದು ನಾನು ಸಿಂಪಲ್ ಆಗದೀನಿ ಅಂತೇಳಿ ಅವ್ರಿಗೆ ಯಾಕೆ ಸಮಾಧಾನ ಆಗೋಲ್ತಂತೆ. ನಾನು ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಚಲ್ಲಕ್ ಬಲ್ಲಕ್ಕಾಗಿದ್ರೆ ಒಂಥರ ಫ್ಯಾಷನ್ನೇ ಕೂದಲೆಲ್ಲ ಬಿಟ್ಕೊಂಡಿದ್ದಿದ್ರೆ ಅವ್ರಿಗೆ ಖುಷಿ ಆಕಿತ್ತು. ಹೌದಾ? ಹೋಗ್ಲಿ ಬಿಡ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮತ್ತು ಈಗ ಹಂಗಾರ ಹುಡುಗನ ಜೊತೆ ಮಾತಾಡಬೇಡ ನೀ ಫೋನ್ಯಾಗ. ಯಾಕಂದ್ರೆ ಮನೆ ಒಳಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ನೀ ಅಲ್ಲಿ ಮಾತಾಡಕ್ಕೆ ಹೋಗ್ಬೇಡ. ಅವ್ರು ಒಪ್ಪಿಸ್ತೀನಿ ಅಂದ್ರೆ ಒಪ್ಪಿಸ್ತಾನೆ ನಿಜ, ಆದರೆ ಇಷ್ಟ ಇಲ್ಲದೆ ನೋಡು ಮನೆಗೆ ಹೋಗಿ ಹೆಂಗೆ ಏನು ಎತ್ತ ಅಂತ. ಮತ್ತು ಅವರು ನಾಳೆ ಏನಾರ ಒಂದು ಹೇಳ್ಬೋದು, ನೀ ಹಂಗೆ ಹಿಂಗೆ ಸರಿ ಮಾಡಿಲ್ಲ ಇದು ಸರಿ ಮಾಡಿಲ್ಲ ಅಂತೇಳಿ. ಇಲ್ಲ, ಅವ್ರ ತಾಯಿ ಒಪ್ಪಿದ ಮೇಲೆ ಮದುವೆ ಮಾಡ್ಕೋತೀವಿ ಅಂತ ಅನ್ನತ್ತಿದ್ರು ಅವರು. ನಾ ಮಾತಾಡ್ತೀನಿ, ಅಪ್ಪಾಜಿಗೆ ಇಷ್ಟ ಭಾಳ ಐತಿ ಅಂತಂದ. ಏನು ನೋಡು ವಿಚಾರ ಮಾಡಿ ಮುಂದುವರಿ. ಸರಿ ಮಾವ, ನಾನು ಅವ್ವ ಜೋಳ ಹಸ್ ಮಾಡತ್ತಾಳ, ಜೋಳ ಹಸನ್ ಮಾಡಿ ಗಿರಣಿ ಹಾಕೋಬೇಕಂತೇಳಿ ನಾ ಒಂಚೂರು ಗಿರಣಿ ಕಡೆ ಹೋಗ್ತೇನೆ ಮಾವ. ಅಲ್ಲ ನೀ ಯಾಕೆ ಇವತ್ತು ಕಾಲೇಜ್ಗೆ ಹೋಗಿಲ್ಲ? ಇಲ್ಲ ಮಾವ, ಇವತ್ತು ಅಂದರೆ ಕಾಲೇಜಿಗೆ ಇವತ್ತು ಹೋಗಿಲ್ಲ. ಬರೀ ಯಾಕೋ ಜಾಸ್ತಿ ಸೂಟಿನ ಮಾಡ್ತಾದಾಳ. ಏನು ಹೆಲ್ತ್ ಪ್ರಾಬ್ಲಮ್ ಆಗೈತೆ ಏನೋ, ಬಾಯಿನೂ ಬಿಡುವಳ. ಹಂಗೇನಿಲ್ಲ, ನಾನು ಎಲ್ಲಿ ಸೂಟಿ ಮಾಡೀನಿ, ಈ ವಾರದಾಗ 2 ಸಲ ಮಾಡಿರೋದು, ಅಷ್ಟು ಇರ್ತೈತಿ. ಲೈಸೆನ್ಸ್ ಎಲ್ಲ ಕಂಪ್ಲೀಟ್ ಆಗ್ಬೇಕಲ್ಲ? ಹಾಂ ಆಗುತ್ತೆ. ಸರಿ ಮಾವ, ನಾ ಹೋಗ್ತೀನಿ, ನೀವು ಮಾತಾಡ್ಕೊಂಡು ಕುಂದ್ರಿ ಏನೋ ಸ್ವಲ್ಪ ತನ.